Friends, I welcome you all to the online worship of Bangalore South Church this morning. Even as we have gathered to worship God, let us turn our Bibles to Psalm 68 and verse number 19. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಕೀರ್ತನೆಗಳು 68ನೇ ಅಧ್ಯಾಯದ 19ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. Psalm 68 verse number 19. Praise be to the Lord, to God our Savior, who daily bears our burdens. ಕನ್ನಡ ಬೈಬಲ್ ಹೀಗೆ ಹೇಳುತ್ತೆ, ಕೀರ್ತನೆಗಳು 68ನೇ ಅಧ್ಯಾಯ 19ನೇ ವಾಕ್ಯ. ಪ್ರತಿದಿನವೂ ನಮ್ಮ ಭಾರವನ್ನು ಹೊರುವ ನಮ್ಮ ನಮ್ಮನ್ನು ರಕ್ಷಿಸುವ ದೇವರಿಗೆ ಸ್ತೋತ್ರವಾಗಲಿ. Hallelujah. This is the last Sunday of this year and we are so excited to be in the presence of God. ಈ ವರ್ಷದ ಕೊನೆಯ ಭಾನುವಾರ ಇದಾಗಿರುತ್ತದೆ. ಕರ್ತನನ್ನು ಆರಾಧಿಸುವುದಕ್ಕಾಗಿ ಖಂಡಿತವಾಗಿಯೂ ನಾವೆಲ್ಲರೂ ಸಂತೋಷಿಸುವರಾಗಿದ್ದೇವೆ. This year was a unique year in various ways. ಈ ವರ್ಷವು ಅನೇಕ ರೀತಿಯಲ್ಲಿ ನೋಡುವುದಾಗಿದ್ದರೆ ಒಂದು ವಿಶೇಷವಾದಂತಹ ವರ್ಷವಾಗಿತ್ತು. Many things that we have never experienced all throughout our lives, we experienced this year. ಅನೇಕ ಸಂಗತಿಗಳನ್ನು ನಾವು ಎಂದೂ ಅನುಭವಿಸದಿರುವಂತಹ ಸಂಗತಿಗಳನ್ನು ಈ ವರ್ಷ ನಾವು ಈ ವರ್ಷದಲ್ಲಿ ನಾವು ಅನುಭವಿಸಿದೆವು. And one of the things that the psalmist says here is, praise be to the Lord, to God our Savior, who daily bears our burdens. Hallelujah. ಇಲ್ಲಿ ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ಅನುದಿನವೂ ನಮ್ಮ ಭಾರವನ್ನು ಹೊರುವಂತ ಕರ್ತನಿಗೆ ಸ್ತೋತ್ರವಾಗಿರುವುದಾಗಿ. If we are able to look back at this year, the number of Sundays, if we are able to look back, we can only say every day of our life God was bearing our burdens. ನಾವು ಒಂದು ವೇಳೆ ಈ ವರ್ಷವನ್ನು ಹಿಂತಿರುಗಿ ನೋಡುವುದಾಗಿದ್ರೆ ಪ್ರತಿ ಭಾನುವಾರ ಪ್ರತಿ ವಾರದ ದಿನಗಳಲ್ಲಿಯೂ ಸಹ ಅನುದಿನವೂ ಕರ್ತನು ನಮ್ಮ ಭಾರವನ್ನು ಹೊತ್ತಂತ ದೇವರಾಗಿದ್ದಾನೆ. If not for God, we wouldn't have made it to the last Sunday of this year. ದೇವರ ಕೃಪೆ ಇಲ್ಲದೆ ಈ ಭಾನುವಾರದ ಕೊನೆಯ ದಿನವನ್ನು, ಈ ವರ್ಷದ ಕೊನೆಯ ಭಾನುವಾರವನ್ನು ನೋಡುವುದಕ್ಕೆ ನಮಗಾಗುತ್ತಿರಲಿಲ್ಲ. But thanks be to God that He has borne us so very well. He has carried our burdens and He has brought us to the very end of this year. ಆದರೆ ಅನುದಿನವೂ ನಮ್ಮ ಭಾರವನ್ನು ಹೊತ್ತು ನಮ್ಮನ್ನು ಈ ದಿನದವರೆಗೆ ನಡೆಸಿದಂತ ದೇವರಿಗೆ ಸ್ತೋತ್ರವಾಗಲಿ. If you would look back, many people who started out 2020 are not in the midst of us. ಹಿಂತಿರುಗಿ ನೋಡುವುದಾಗಿದ್ದರೆ 2020 ಪ್ರಾರಂಭಿಸಿದ ಜನರು ಅನೇಕರು ಅವರು ಈ ಲೋಕವನ್ನು ಬಿಟ್ಟು ಹೋದರು. ಆದರೂ ಸಹ even then God has kept us alive to praise and worship Him. ಆತನನ್ನು ಆರಾಧಿಸುವುದಕ್ಕಾಗಿ ದೇವರು ನಮ್ಮನ್ನು ಇನ್ನೂ ಜೀವವಾದಿಯಲ್ಲಿ ಪಟ್ಟೆಯಲ್ಲಿಟ್ಟಿದ್ದಾನೆ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಮಾಡುತ್ತೇವೆ. There were many difficulties that we encountered through this year, but He sustained us. ಅನೇಕ ತೊಂದರೆಗಳನ್ನು ನಾವು ಎದುರಿಸಿದರೂ ಸಹ ದೇವರು ತಾನೇ ನಮ್ಮನ್ನು ಹೊತ್ತುಕೊಂಡು ನಡೆಸಿದಂತ ದೇವರಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. We encountered many unusual sicknesses, but the Lord healed us from all of them. ಅನೇಕ ವಿವರಿಸಲಾರದಂತ ಕೊರೋನಾ ವೈರಸ್ ಎಂಬ ಈ ಕಾಯಿಲೆಯು ಅನೇಕರಿಗೆ ಬಾಧಿಸಿದರೂ ಸಹ ದೇವರು ವಿಶೇಷವಾಗಿ ಅವರನ್ನು ಗುಣಪಡಿಸಿ ಇಲ್ಲಿಯ ತನಕ ಮುನ್ನಡೆಸಿದಂತ ದೇವರಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. Many of them lost their jobs this year because of the pandemic, but it was God who faithfully provided every need of our life and we praise God for that. ಅನೇಕರು ಈ ಕೊರೋನಾ ವೈರಸ್ ಈ ಸಂಗತಿಯ ನಿಮಿತ್ತವಾಗಿ ತಮ್ಮ ಕೆಲಸಗಳನ್ನು ಕಳೆದುಕೊಂಡರು, ಸಂಬಳದಲ್ಲಿ ಕಡಿತವನ್ನು ಪಡೆದುಕೊಂಡರು. ಆದರೂ ಸಹ ದೇವರು ತಾನೇ ಅನುದಿನವೂ ನಮ್ಮ ಎಲ್ಲಾ ಆರ್ಥಿಕ ಅಗತ್ಯಗಳನ್ನು ಪೂರೈಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. Many of the people lost their life because of accidents, because of sicknesses, because of crisis, but the Lord has kept us alive. Praise be
to his name. ಅನೇಕರು ಅಪಘಾತಕ್ಕೆ ಈಡಾಗಿ, ಅನಾರೋಗ್ಯಕ್ಕೆ ಈಡಾಗಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು, ಆರ್ಥಿಕ ಕೊರತೆಗಳಲ್ಲಿ ದಿಕ್ಕತ್ತಿನಲ್ಲಿ ಹಾದು ಹೋದರು. ಆದರೂ ಸಹ ದೇವರು ನಮ್ಮನ್ನಿನ್ನು ಜೀವಿಸುವುದಕ್ಕೆ ಕೃಪೆ ಕೊಟ್ಟಿದ್ದಾನೆ. ಮಾತ್ರವಲ್ಲದೆ ಅನುದಿನವೂ ನಮ್ಮ ಭಾರವನ್ನು ಹೊತ್ತು ಇಲ್ಲಿಯ ತನಕ ನಡೆಸಿದಂತ ದೇವರಿಗೆ ನಾವು ಕೋಟಿ ಕೋಟಿ ಸ್ತೋತ್ರವನ್ನು ಹೇಳುವರಾಗಿದ್ದೇವೆ. ವಾಟ್ ಅ ವಂಡರ್ಫುಲ್ ಗಾಡ್ ವಿ ಸರ್ವ್. Great has been his faithfulness all through 2020 in our lives. ದೇವರ ನಂಬಿಗಸ್ತಿಕೆ ಇಡೀ 2020 ಈ ಒಂದು ವರ್ಷದಲ್ಲೇ ಅದು ನಮಗೆ ಉನ್ನತವಾಗಿತ್ತು. ಅದಕ್ಕಾಗಿ ನಾವು ಆತನನ್ನು ಸ್ತೋತ್ರಿಸುತ್ತೇವೆ. Many days he has cheered us with his holy presence. ಅನೇಕ ದಿನಗಳು ತಾನು ತನ್ನ ಸುಪ್ರಸನ್ನತೆಯಿಂದ ನಮ್ಮನ್ನು ಆತನು ಬಲಪಡಿಸಿ ಮುನ್ನಡೆಸಿದಂತ ದೇವರಾಗಿದ್ದೇನೆ. He gave us strength for today and bright for tomorrow. Hallelujah. ದೇವರು ಇವತ್ತಿಗೆ ಬೇಕಾಗಿರುವಂತಹ ಬಲ, ನಾಳೆಗೆ ಬೇಕಾಗಿರುವಂತಹ ನಿರೀಕ್ಷೆಯನ್ನು ಆತ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿದ್ದಕ್ಕಾಗಿ ಈ ದೇವರಿಗೆ ನಾವು ಸ್ತೋತ್ರ ಮಾಡುವರಾಗಿದ್ದೇವೆ. ಇನ್ನು ಕೆಲವು ದಿನಗಳಲ್ಲಿ ವರ್ಷ ಮುಗಿದು ಹೋಗಲಿಕ್ಕಿದೆ. ಆದ್ರೆ ವರ್ಷ ಮುಗಿಯುವುದಕ್ಕಿಂತ ಮುಂಚೆ ನಾನು ಒಂದು ವಿಷಯ ನಿಮಗೆ ಹೇಳಲು ಬಯಸುತ್ತೇನೆ. ನೀವು ಕುಳಿತುಕೊಂಡು ಎಣಿಸಲಾರದಂತಹ ಆಶೀರ್ವಾದಗಳನ್ನೆಲ್ಲ ನೆನೆಸಿ ನೀವು ದೇವರನ್ನು ಸ್ತೋತ್ರ ಮಾಡುವುದಾಗಿದ್ದರೆ ಅದಕ್ಕಿಂತ ಆನಂದ, ದೊಡ್ಡ ಆನಂದ ನಮಗೆ ಸಿಗಕ್ಕಿಲ್ಲ. We are coming to the end of this year. Even few more days, this year we will be done with this year. But let us take a few days of this year, few moments, and count all the blessings that He has poured out upon our lives. When we count all of them, definitely we will be surprised as to how wonderfully He has led us. No need to compare with anyone, but as we wait humbly in the presence of God, we can only say, great is your faithfulness, O God, over our life. ನಮ್ಮ ಜೀವಿತವನ್ನು ಇತರರ ಜೊತೆಯಲ್ಲಿ ಹೋಲಿಸಿಕೊಳ್ಳುವುದು ಬೇಡ. ಆದರೆ ಆತನ ಪ್ರಸನ್ನತೆಯಲ್ಲಿ ನಾವು ದೀನ ಮನಸ್ಸುಳ್ಳವರಾಗಿ ಕಾದುಕೊಂಡಿರುವಾಗ ಖಂಡಿತವಾಗಿಯೂ ಆತನು ಮಾಡುವಂತ ಎಲ್ಲ ಉಪಕಾರಗಳಿಗೆ ಆತನಿಗೆ ಸ್ತೋತ್ರ ಹೇಳಲು ಸಾಧ್ಯವಾಗುತ್ತದೆ. ಈ ಬೆಳಗಿನ ಹೊತ್ತಾರೆಯಲ್ಲಿ ದೇವರು ಮಾಡಿದಂತ ಎಲ್ಲ ಆಶೀರ್ವಾದಗಳನ್ನು ನೆನೆಸಿಕೊಂಡು ಆತನಿಗೆ ನಾವು ಸ್ತೋತ್ರ ಮಾಡೋಣ. ಎಣಿಸಲಾರದಂತಹ ಆಶೀರ್ವಾದಗಳನ್ನು ನಮ್ಮ ಜೀವಿತದ ಮೇಲೆ ಆತನು ಸುರಿಸಿದ್ದಾನೆ. ಆತನು ಸ್ತೋತ್ರಕ್ಕೆ, ಸ್ತುತಿಗೆ ಯೋಗ್ಯನಾದ ದೇವರಾಗಿದ್ದಾನೆ. ಈ ದೇವರನ್ನು ಈ ಬೆಳಗಿನ ಹೊತ್ತಾರೆಯಲ್ಲಿ ಆತನು ಮಾಡಿರುವಂತಹ ಆತನು ಸುರಿಸಿರುವಂತಹ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ನಾವು ಆತನಿಗೆ ವಂದನೆಯನ್ನು ಹೇಳೋಣ. Father, we are so much grateful to you even this morning. God, we just thank you that we are in the last Sunday of this year, oh God. When we look back at 2020, we can only say, great is thy faithfulness, O God. You have daily borne our burdens and you have brought us thus far. You provided for us. You protected us, O God. You led and guided us in most amazing ways. And we are so much grateful to you this day, O Lord God. With all that you have blessed us, we also pray that you would bless us with a grateful heart as well, so that we would think and thank you even as we come to the end of this year. We know, Lord, many days your dear presence has cheered us. It has, Lord God, prompted us. Lord, it has, Lord God, Father, encouraged us to live for you. And we know, Lord God, your grace will continue, Lord, to be upon our lives as we step into the new year. We are so much grateful even for this time of worship, even as we worship you, as we listen to your word this morning. Minister to us, Lord. Speak to our hearts. In Jesus' precious name we pray. Amen. We're going to sing this song which says, when upon life billows you are tempest tossed, when you are discouraged thinking all is lost, count your blessings, name them one by one, and it will surprise you what the Lord has done. When upon life billows you are tempest tossed, when you are discouraged thinking all is lost, count your many blessings, name them one by one, and it will surprise you what the Lord has done. Count your blessings, name them one by one,
the Lord has done. When upon life's billows you are tempest tossed, when you are discouraged, thinking all is lost, count your many blessings, name them one by one, and it will surprise you what the Lord has done. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. Are you ever burdened with the load of care? Does the cross seem heavy you are called to bear? Count your many blessings, every doubt will fly, and you will be singing as the days go by. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. When you look at others with your wealth and gold, think that Christ has promised you his wealth untold. Count your many blessings, money cannot buy your reward in heaven, all your hope on high. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done. When you look at others with their wealth and gold, think that God has promised you his wealth untold. Count your many blessings, money cannot buy your reward in heaven, all your home on high. Count your blessings, name them one by one. Count your blessings, see what God has done. Count your blessings, name them one by one, and it will surprise you what the Lord has done.
you, Lord God, for all the blessings that you have poured out upon our life. Lord, surely, Lord God, you have been so good to us. You have provided for us. You have protected us. You have led us. You have, Lord, guided us. More than all, you have daily, Lord God, carried our burdens, oh God. We want to worship you and we want to bless you, oh Lord God. Father, even this year end, Lord, we are so much grateful to you, Lord, for, Lord God, in taking care of us so beautifully, oh Lord. When we look back, we can only say, what a faithful God you have been to us. Faithful in every way, through all the seasons of the year, summer and winter and springtime and harvest, every season of this year, you were so faithful to us, oh Lord God. Lord, you met every need of our life. Thank you for the tremendous peace and joy that you granted us throughout this year. Lord, even times that were so difficult, Lord, your presence cheered us. Your presence led us, oh God, Father. Your presence motivated us to press on, and we are so much grateful to you. Lord, we know, Lord, we lived in a very unusual pandemic season, Lord, this entire year, but great has been your faithfulness over our lives. Lord God, Lord, you have been so wonderful through this season of our lives, and we are so much grateful to you. There is none like you, Lord. Thank you, Lord, for your amazing love upon our life. Thank you for your tender mercies, which were new every morning, oh God, Father. For, Lord, new challenges. Every morning new mercies came upon our life, so that, Lord, we could be sustained through all challenges, and we are grateful to you, Lord God. We love you, we worship you. In Jesus' name we praise you, Lord. Amen. Amen. What a wonderful God we serve. ದೇವರು ಒಳ್ಳೆಯ ದೇವರಾಗಿದ್ದಾನೆ. ಯೆರೆಮೀಯನು ಹೇಳುವ ಪ್ರಕಾರ ಪ್ರತಿನಿತ್ಯವೂ ಅನುದಿನವೂ ಆತನು ನಮ್ಮ ಭಾರವನ್ನು ಹೊರುವನಾಗಿದ್ದಾನೆ, ಮತ್ತು ಪ್ರತಿದಿನ ಆತನ ಕರುಣೆಗಳು ಹೊಸದಾಗಿ ಆತನು ನಮ್ಮ ಮೇಲೆ ಸುರಿಸಿದ್ದಾನೆ. ಅದಕ್ಕಾಗಿ ನಾವು ದೇವರನ್ನು ಸ್ತೋತ್ರ ಮಾಡುವರಾಗಿದ್ದೇವೆ. ನಾವು ಸ್ತೋತ್ರದಿಂದಲೇ ದೇವರನ್ನು ಬೆಳಗಿನ ಹೊತ್ತಾರೆಯಲ್ಲಿ ಸ್ತುತಿಸೋಣ. ಈ ದಿನ ಪೂರ್ತಿ ಮುಂಬರುವ ಕೆಲವು ದಿನಗಳಲ್ಲಿಯೂ ನೀವು ದೇವರು ಮಾಡುವಂತ ಎಲ್ಲ ಉಪಕಾರಗಳನ್ನು ಎಣಿಸಿ ಆತನನ್ನು ಸ್ತುತಿಸುವಾಗ ಆ ಸ್ತುತಿಯು ಖಂಡಿತವಾಗಿ ಮನೋಹರವಾದ ಸ್ತುತಿ ಆಗಿರುತ್ತದೆ. ಎಣಿಸಲಾರದಂತ ಆಶೀರ್ವಾದಗಳನ್ನು ಆತನು ನಮ್ಮ ಮೇಲೆ ಸುರಿಯ ಮಾಡಿದ್ದಾನೆ. ಯೋಗ್ಯತೆ ಇಲ್ಲದ ನಮ್ಮನ್ನು ಆತನ ಕೃಪೆಯಾದ ಮೇಲೆ ಕೃಪೆಯಿಂದ ತುಂಬಿಸಿದಂತಹ ದೇವರಾಗಿದ್ದಾನೆ. ಆ ದೇವರನ್ನು ಈ ಹೊತ್ತಿನಲ್ಲೇ ನಾವು ಸ್ತೋತ್ರದಿಂದ ಸ್ತುತಿಸೋಣ. ಹಲ್ಲೆಲೂಯಾ. ಎಂದೆಂದೂ
ಉಪಕಾರಕ್ಕೆ ಎಂದೆಂದೂ ವಂದಿಸುವೆ. ಎಣಿಸಲಾರದ ಆಶೀರ್ವಾದಗಳ ಎಂದೆಂದೂ ನೀಡಿರುವೆ. ಎಣಿಸಲಾರದ ಆಶೀರ್ವಾದಗಳ ಎಂದೆಂದೂ ನೀಡಿರುವೆ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀಡಿರುವೆ. ಸ್ತೋತ್ರ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀಡಿರುವೆ. ಸ್ತೋತ್ರ. ಸ್ತೋತ್ರದಿಂದಲೇ ಸುರಿಹಾಡುವೆ ನನ್ನಾಗಿ ಸುರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಎಂದೆಂದೂ ನಾ ವಂದಿಸುವೆ. ಎಂದೆಂದೂ ನಾ ವಂದಿಸುವೆ. Father, we don't deserve anything in life, ಕರ್ತನೆ, ಏನನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಯೋಗ್ಯರಲ್ಲಪ್ಪ. but when we were still enemies, you loved us. ಆದರೆ ನಾವು ವೈರಿಗಳಾಗಿದ್ದಾಗ್ಯೂ ಸಹ ನೀನು ನಮ್ಮನ್ನು ಪ್ರೀತಿಸಿದಂತ You blessed us ದೇವರಾಗಿದ್ದೀ. with so many blessings. ಅನೇಕ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಯ Father, ಮಾಡಿದೆ. we pray that you bless us with a grateful heart. ಕರ್ತನೆ, ಎಲ್ಲಾ ಆಶೀರ್ವಾದಗಳೊಂದಿಗೆ ನಮಗೆ ಒಂದು ಕೃತಜ್ಞತೆಯ ಹೃದಯವನ್ನು ಅನುಗ್ರಹಿಸು. Every day help us, Lord, to think and thank for all the blessings you showered upon our life. ಪ್ರತಿನಿತ್ಯವೂ ಸ್ವಾಮಿ ಎಣಿಸಲಾರದಂಥ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಸಿದ್ದನ್ನು ಆಲೋಚನೆ ಮಾಡಿ ನಾವು ನಿನ್ನನ್ನು ಸ್ತುತಿಸುವುದಕ್ಕಾಗಿ ನಮಗೆ ಸಹಾಯ ಮಾಡು. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ಆಹ್ವಾನಿಸುತ್ತೇವೆ. Today we'll focus our studies on 2 Peter chapter 2 verses 1 to 9. ಇವತ್ತು ನಾವು 2 ಪೇತ್ರ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ ಧ್ಯಾನ ಮಾಡಲಿಕ್ಕಿದ್ದೇವೆ. Peter is writing to the saints to make their call and election sure. ಪೇತ್ರನು ಎಲ್ಲಾ ಸದ್ಭಕ್ತರಿಗೆ ಈ ಪತ್ರವನ್ನು ಬರೆಯುವನಾಗಿದ್ದಾನೆ. ಕಾರಣವೇನೆಂದರೆ ಸದ್ಭಕ್ತರು ತಮ್ಮ ಕರೆಯನ್ನು, ತಮ್ಮ ಆಯ್ಕೆಯನ್ನು ದೃಢಪಡಿಸಿಕೊಳ್ಳಬೇಕೆಂಬುದಾಗಿ. In chapter 1 he reminded that in knowing Jesus you take part in the divine nature, and then you will escape the corruption that is caused by the evil desires. 1ನೇ ಅಧ್ಯಾಯದಲ್ಲಿ ಆತನು ಕಲಿಸುವಂತ ವಿಷಯವೇನೆಂದರೆ ಕ್ರಿಸ್ತನನ್ನು ನಾವು ಅರಿತುಕೊಂಡ ನಂತರ ಆತನ ದೈವಿಕ ಸ್ವಭಾವದಲ್ಲಿ ನಾವು ಪಾಲು ತೆಗೆದುಕೊಳ್ಳುವರಾಗಿದ್ದೇವೆ. ಈ ನಿಮಿತ್ತವಾಗಿ ಲೋಕದ ಕಲ್ಮಶಗಳಿಂದ ನಾವು ಹೊಲಸಾಗದೆ ಶುದ್ಧರಾಗಿರುತ್ತೇವೆ. And he reminded us we are called to be holy, so we have to work out our salvation with fear and trembling. ನಾವು ಪರಿಶುದ್ಧರಾಗಿರಬೇಕೆಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. ಆ ಕಾರಣದಿಂದ ನಮ್ಮ ರಕ್ಷಣೆಯನ್ನು ನಾವು ನಡುಗುತ್ತಾ ಭಯದಿಂದ ಸಾಧಿಸಿಕೊಳ್ಳಬೇಕು. Now to be holy you should walk in the ways of the Lord as written in the scriptures. ಪರಿಶುದ್ಧರಾಗಬೇಕಾಗಿದ್ದರೆ ದೇವರ ಸನ್ಮಾರ್ಗದಲ್ಲಿ ಬೆಳೆಯುವರಾಗಿರಬೇಕು, ದೇವರ ವಾಕ್ಯಾನುಸಾರವಾಗಿ ನಡೆಯುವರಾಗಿರಬೇಕು. In chapter 2 he is introducing us
the false teachers. ಎರಡನೇ ಅಧ್ಯಾಯದಲ್ಲಿ ಸುಳ್ಳು ಬೋಧಕರ ಪರಿಚಯವನ್ನು ಆತ ನಮಗೆ ಮಾಡುತ್ತಾ ಇದ್ದಾನೆ. I titled today's sermon, Beware of False Teachers. ಸುಳ್ಳು ಬೋಧಕರ ಕುರಿತಾಗಿ ಎಚ್ಚರವಾಗಿರ್ರಿ ಎಂಬುದಾಗಿ ಇಂದು ನಾವು ಕೇಳುವಂತ ಸಂದೇಶ. Where the false prophets will be? ಈ ಸುಳ್ಳು ಬೋಧಕರು ಎಲ್ಲಿರುತ್ತಾರೆ? Verse 1. ಒಂದನೇ ವಾಕ್ಯ. But there were also false prophets among the people, just as there will be also false teachers among you. ಜನರಲ್ಲಿ ಸುಳ್ಳು ಪ್ರವಾದಿಗಳು ಸಹ ಇದ್ದರು, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. False teachers will rise from within us. ನಮ್ಮ ಮಧ್ಯದಿಂದಲೇ ಅನೇಕ ಸುಳ್ಳು ಬೋಧಕರು ಎದ್ದು ಬರುತ್ತಾರೆ. And Peter says what they will do. ಅವರು ಏನನ್ನು ಮಾಡುತ್ತಾರೆ ಎಂಬುದಾಗಿ ಪೇತ್ರನು ಹೇಳುತ್ತಾನೆ. And that is where 1 to 3 we can see that. ಅದನ್ನೇ ನಾವು 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ ಓದಬಹುದು. Number 1, they will secretly introduce destructive heresies. ಮೊದಲನೆಯದಾಗಿ ಹಾನಿಕರವಾದ ಬೋಧನೆಗಳನ್ನು ಅವರು ಪರಿಚಯ ಮಾಡಿಕೊಡುತ್ತಾರೆ. Heresies means wrong teachings. ಸುಳ್ಳು ಬೋಧನೆಗಳೆಂಬುದಾಗಿ ಹೇಳುವಾಗ ಹಾನಿಕರವಾದಂತ ಬೋಧನೆಗಳು. Why is destructive? ಅದು ಏನಕ್ಕೆ ಹಾನಿಕರವಾಗಿರುತ್ತದೆ? Through their teaching, they will deny the sovereign Lord who bought them, bringing swift destruction on themselves. ಈ ಬೋಧನೆಗಳ ನಿಮಿತ್ತವಾಗಿ ಯೆಹೋವನು ಸರ್ವಶಕ್ತನೆಂಬುದಾಗಿ ಅವರು ನಂಬುವುದಿಲ್ಲ. ಒಂದು ದಿನ ಯೆಹೋವನು ತನ್ನ ತೀರ್ಪಿನ ಮುಖಾಂತರ ಎಲ್ಲರನ್ನು ನಾಶ ಮಾಡುತ್ತಾನೆ ಎಂಬ ಆ ಒಂದು ಸಂಗತಿಯನ್ನೇ ಅವರು ಮರೆತು ಹಾರುತ್ತಾರೆ. Instead of basing their teaching on scripture, they teach according to their whims and fancies and experiences, and in the process they destroy themselves and also their followers. ದೇವರ ವಾಕ್ಯವನ್ನು ಕಲಿಸುವುದರ ಬದಲಾಗಿ ತಮ್ಮ ಸ್ವಂತ ಅನುಭವಗಳನ್ನು ಆಲೋಚನೆಗಳನ್ನು ಹೇಳಿಕೊಳ್ಳುತ್ತಾರೆ. ಇದರ ನಿಮಿತ್ತವಾಗಿ ಈ ಹಾನಿಕರವಾದಂತಹ ಬೋಧನೆಗಳು ಅವರನ್ನು ಮಾತ್ರವಲ್ಲ, ಕೇಳುವವರನ್ನು ಸಹ ಅದು ನಾಶ ಮಾಡುತ್ತದೆ. That's why we should not waste the time going to churches where scripture is not centered, where godliness is not focused. ಆ ಕಾರಣದಿಂದ ಯಾವ ಸಭೆಗಳಲ್ಲಿ ದೇವರ ವಾಕ್ಯವು ಕಲಿಸಲ್ಪಡುವುದಿಲ್ಲವೋ, ದೈವ ಭಕ್ತಿ ಜೀವಿತವು ಕಲಿಸಲ್ಪಡುವುದಿಲ್ಲವೋ ಅಂತಹ ಸಭೆಗಳಿಗೆ ಹೋಗುವುದನ್ನು ನಾವು ನಿಲ್ಲಿಸಬೇಕು. What else is false prophets will do? ಈ ಸುಳ್ಳು ಬೋಧಕರು ಮಾಡುವಂತ ಇನ್ಯಾವ ವಿಷಯಗಳು? Verse 2. 2ನೇ ವಾಕ್ಯ. Many will follow their shameful ways and bring the way of truth into disrepute. ಅವರ ಕೆಡುಕಿನ ಮಾರ್ಗವನ್ನು ಅನೇಕರು ಅನುಸರಿಸುವರು, ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. They will entice many to follow their shameful, immoral lifestyle. ಅವರು ತಮ್ಮ ಸ್ವಂತ ದುರಾಶೆಯುಳ್ಳ ಅನೀತಿಯುಳ್ಳ ಜೀವಿತವನ್ನು ಅನುಸರಿಸುವುದಕ್ಕೆ ಅನೇಕರನ್ನು ಅವರು ಪ್ರೇರೇಪಿಸುತ್ತಾರೆ. Instead of allowing the scripture to shape them, they shape the scripture according to their lifestyle. ದೇವರ ವಾಕ್ಯವು ಅವರನ್ನು ರೂಪಿಸಲು ಅವರು ಬಿಡದೆ ತಮ್ಮ ಜೀವಿತದ ಶೈಲಿಗೆ ಅನುಸಾರವಾಗಿ ದೇವರ ವಾಕ್ಯವನ್ನು ಅವರು ರೂಪಿಸಲು ಹೋಗುತ್ತಾರೆ. For example, when they want to go for same-sex relationship, they throw away the passages and shape the scripture according to their desires. ಸ್ವಂತ ಲಿಂಗ ಮದುವೆ ಆಗುವುದಕ್ಕೆ ಅವರು ಮನಸ್ಸು ಮಾಡಿಕೊಳ್ಳುವಾಗ ಅದರ ವಿರುದ್ಧವಾಗಿ ದೇವರ ವಾಕ್ಯ ಹೇಳಿರುವಂತ ಎಲ್ಲಾ ವಾಕ್ಯಗಳನ್ನು ಅವರು ತಳ್ಳಿಬಿಟ್ಟು ಅವರಿಗೆ ಅನುಕೂಲವಾಗುವಂತ ವಾಕ್ಯಗಳನ್ನೇ ತಮ್ಮ ಪಾಪಭರಿತ ಜೀವಿತಕ್ಕೋಸ್ಕರ ಅವರು ಉಪಯೋಗಿಸುತ್ತಾರೆ. Instead of growing to the expectation of God's standard, they bring down the standards of God by diluting them and making comfortable for the compromising people. ದೇವರ ಮಟ್ಟದ ಅನುಸಾರವಾಗಿ ಬೆಳೆಯದೇ ಹೊರತು ಅವರು ತಮ್ಮ ಮಟ್ಟಕ್ಕೆ ಬೆಳೆಯುವ ಕಾರಣಕ್ಕೆ ಅವರು ದೇವರ ವಾಕ್ಯವನ್ನು ಮತ್ತು ದೇವರನ್ನು ಉಪಯೋಗಿಸಿಕೊಳ್ಳುವರಾಗಿದ್ದಾರೆ. What these false teachers will be doing? ಈ ಸುಳ್ಳು ಬೋಧಕರು ಮಾಡುವಂತ ವಿಷಯಗಳಲ್ಲಿ ಏನಾಗಿರುತ್ತದೆ? 3ನೇ ವಾಕ್ಯ. In their greed, these teachers will exploit you with stories they have made up. ಅವರ ದ್ರವ್ಯಾಶೆ ಉಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿದ್ದಾರೆ. They will cook up stories and teach you
beautiful things, how to be prosper, how to be have material blessing, how to enjoy life by compromising on the main thing, loving God and living for God. And then by doing that, they exploit your pockets and emotions. ದೇವರನ್ನು ಪ್ರೀತಿಸುವುದರ ಬದಲಾಗಿ, ದೇವರಿಗೆ ಜೀವಿಸುವುದರ ಬದಲಾಗಿ, ಈ ಲೋಕದಲ್ಲಿ ಹೇಗೆ ನಮಗೆ ಸಮೃದ್ಧಿಯುಳ್ಳ ಸಂತೋಷದ ಜೀವಿತವು ಸಿಗಲು ಸಾಧ್ಯವೆಂಬುದಾಗಿ ಅವರು ಕಲಿಸಿ, ಈ ಒಂದು ಕಲಿಸುವಂತಹ ಬೋಧನೆಯ ಉದ್ದೇಶವೇನೆಂದರೆ ಅವರು ತಮ್ಮ ಸ್ವಂತ ಲಾಭಕ್ಕಾಗಿ ಅವರು ಕಾಲ್ಪನಿಕ ಕಥೆಗಳನ್ನು ಹೇಳಿ ಜನರಿಗೆ ಮೋಸ ಮಾಡುವರಾಗಿರುತ್ತಾರೆ. Their hidden agenda is not to build God's kingdom. Their hidden agenda is to make wealth for themselves and their families and to build their own kingdom. ಅವರ ಮುಖ್ಯವಾದ ಉದ್ದೇಶ ದೇವರ ರಾಜ್ಯವು ಕಟ್ಟುವುದಲ್ಲ, ಆದರೆ ತಮ್ಮ ಸ್ವಂತ ಜೀವಿತವನ್ನು, ಕುಟುಂಬವನ್ನು ಕಟ್ಟುವುದು, ಆಸ್ತಿಯನ್ನು ಸಂಪಾದಿಸುವುದಾಗಿರುತ್ತದೆ. To enjoy luxurious life. ಈ ಲೋಕದ ಮೇಲೆ ಎಲ್ಲಾ ರೀತಿಯ ವೈಭವದ ಜೀವಿತವನ್ನು ಅನುಭವಿಸುವುದಕ್ಕಾಗಿ ಅವರು ಮನಸ್ಸು ಮಾಡುತ್ತಾರೆ. Through greed, they'll exploit their followers. ದ್ರವ್ಯಾಶೆಯುಳ್ಳವರಾಗಿ ಅವರು ಯಾರು ಅವರನ್ನು ಕೇಳಿಸಿಕೊಳ್ಳುತ್ತಾರೋ ಅವರನ್ನು ಮೋಸ ಮಾಡುವರಾಗಿರುತ್ತಾರೆ. God is not a silent listener. ಆದರೆ ದೇವರು ಇದನ್ನೆಲ್ಲ ಮೌನವಾಗಿ ಗಮನಿಸುವಂತ ವ್ಯಕ್ತಿಯಲ್ಲ. Verse 3, last part, scripture reminds us that condemnation has long been hanging over them and their destruction has not been sleeping. ಮೂರನೇ ವಾಕ್ಯದ ಕೊನೆ ಭಾಗ ಹೀಗೆ ಹೇಳುತ್ತದೆ, ಅಂತವರಿಗೆ ಬಹಳ ಕಾಲದಿಂದಲೇ ತೀರ್ಪು ತಡವಾದದ್ದಲ್ಲ, ಅವರಿಗಾಗುವ ವಿನಾಶವು ತೂಕಡಿಸುವುದಿಲ್ಲ. God is not fast in judging. He is giving them enough time to change their ways. If they are not changing, God's judgment will not be delayed. ನಾವು ನೋಡುತ್ತೇವೆ, ದೇವರು ಶೀಘ್ರತೆಯಿಂದ ತೀರ್ಪನ್ನು ಕೊಡುವಾತನಲ್ಲ, ಅವರಿಗೆ ಮಾನಸಾಂತರ ಹೊಂದುವುದಕ್ಕೆ ದೀರ್ಘ ಸಮಯವನ್ನು ಕೊಡುವನಾಗಿದ್ದಾನೆ. ಒಂದು ವೇಳೆ ಅವರು ಮಾನಸಾಂತರ ಹೊಂದದಿದ್ದರೆ ದೇವರು ಖಂಡಿತವಾಗಿ ನ್ಯಾಯ ತೀರಿಸುವುದಕ್ಕೆ ಬರುವಾಗ ಅವರ ಗತಿಯು ಮುಗಿದು ಹೋಗುತ್ತದೆ. Human beings decide to have judgment now, but God will give us enough chances to change. Then finally He will judge. ಮನುಷ್ಯರಾದರೂ ನಾವು ತಕ್ಷಣವೇ ನ್ಯಾಯ ತೀರ್ಪಾಗಬೇಕೆಂಬುದಾಗಿ ಬಯಸುತ್ತೇವೆ, ಆದರೆ ದೇವರು ದೀರ್ಘ ಸಮಯ ಒಬ್ಬ ವ್ಯಕ್ತಿಗೆ ಮಾನಸಾಂತರ ಹೊಂದುವುದಕ್ಕೆ ಸಮಯವನ್ನು ಕೊಡುತ್ತಾನೆ. ಆ ನಂತರ ಆತನು ನ್ಯಾಯ ತೀರಿಸುವುದಕ್ಕಿದ್ದಾನೆ. Now verses 49, Peter introduces 3 historical judgments that has happened in the history. 4ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ ಇತಿಹಾಸದಲ್ಲಿ ನಡೆದಿರುವಂತ 3 ನ್ಯಾಯ ತೀರ್ಪಿನ ಕುರಿತಾಗಿ ಇಲ್ಲಿ ಪೇತ್ರನು ಪರಿಚಯ ಮಾಡಿಕೊಡುತ್ತಿದ್ದಾನೆ. Verse 4 he says angels were not spared. ಆ 4ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾನೆ, ದೇವದೂತರು ನ್ಯಾಯ ತೀರ್ಪಿಗೆ ಅವರು ಒಳಗಾದರು. Verse 4, if God did not spare angels when they sinned, but sent them to hell, putting them into gloomy dungeons to be held for judgment. 4ನೇ ವಾಕ್ಯ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಬಂಧಿಸಿ ಕತ್ತಲೆಯ ಸಂಕೋಲೆಗಳಿಂದ ಒಪ್ಪಿಸಿದನು. Who are these angels? ಈ ದೇವದೂತರು ಯಾರಾಗಿದ್ದರು? In Genesis 6 you have a picture of them. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ ಅವರನ್ನು ನೋಡಬಹುದು. There's a book called the book of Enoch. ಈನೋಕಿನ ಪುಸ್ತಕ ಎಂಬ ಒಂದು ಪುಸ್ತಕ ಬರೆಯಲ್ಪಟ್ಟಿದೆ. There's a mention about all this. ಈ ಎಲ್ಲಾ ವಿಷಯಗಳ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. How angels took the form of human beings and had intercourse with human beings and had children. ಯಾವ ರೀತಿಯಾಗಿ ಈ ದೇವದೂತರು ಮನುಷ್ಯಾವತಾರವನ್ನು ಧರಿಸಿಕೊಂಡು ಮನುಷ್ಯನ ಜೊತೆಯಲ್ಲಿ ಅವರು ದೈಹಿಕ ಸಂಬಂಧವನ್ನು ಬೆಳೆಸಿ ಮಕ್ಕಳನ್ನು ಉತ್ಪಾದಿಸಿದರೆಂಬುದಾಗಿ. And through their mating, nihilists or giants of ancient days were born. ಅವರ ಈ ಒಂದು ದೈಹಿಕ ಸಂಬಂಧದ ನಿಮಿತ್ತವಾಗಿ ಆ ದಿನಗಳಲ್ಲಿ ರಾಕ್ಷಸರು ಹುಟ್ಟಿದರು. But God never kept quiet. ಆದರೆ ದೇವರು ಸುಮ್ಮನಿರಲಿಲ್ಲ. God allowed flood and finished off all. ದೇವರು ಒಂದು ಪ್ರವಾಹವನ್ನು ಕಳಿಸಿ ಇವರನ್ನೆಲ್ಲರನ್ನು ಸಂಹರಿಸಿ ಬಿಟ್ಟನು. Jude 1 verse 6, we have another hint for these angels. ಯೂದನ ಪುಸ್ತಕ 1ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಈ ದೂತರ ಬಗ್ಗೆ ಮತ್ತೊಂದು ಸಾರಿ ಬರೆಯಲ್ಪಟ್ಟಿದೆ. Many of these teachings in Jude we will get from that book
the book of Enoch. ಈನೋಕ್ ಎಂಬ ಪುಸ್ತಕ ಬರೆದಂತ ಪುಸ್ತಕದಿಂದ ಈ ಯೂದನ ಪುಸ್ತಕವು ನಾವು ಸರಿಯಾಗಿ ಅರ್ಥೈಸಿಕೊಳ್ಳಬಹುದು. And the angels who did not keep their positions of authority but abandoned their own home, this was kept in darkness, bound with everlasting chains for judgment on the great day. ತಮ್ಮ ಅಧಿಕಾರದ ಸ್ಥಾನವನ್ನು ಕಾಪಾಡದೆ ತಮ್ಮ ಸ್ವಂತ ವಾಸಸ್ಥಾನವನ್ನು ಬಿಟ್ಟ ದೂತರಿಗೆ ಆತನ ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದ ತೀರ್ಪಿಗೆ ಅವರನ್ನು ಕತ್ತಲೆಯೊಳಗೆ ಕಾದಿಟ್ಟಿದ್ದಾನೆ. Genesis 6 and Jude 1 verse 6 reminds us the angels who never lived within the God-given boundaries, they are jailed and kept for the final day judgment. ಆದಿಕಾಂಡ 6ನೇ ಪುಸ್ತಕ ಯೂದ 1:6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವದೂತರು ತಮ್ಮ ಸ್ಥಳದಲ್ಲಿ ದೇವರು ನೇಮಿಸಿರುವಂತಹ ಜೀವಿತವನ್ನು ಜೀವಿಸದೆ ಅವರು ಅವಿಧೇಯರಾದಂತಹ ಸಮಯದಲ್ಲಿ ದೇವರ ನ್ಯಾಯ ತೀರ್ಪು ಅವರ ಮೇಲೆ ಬಂದಿದ್ದು, ದೇವರು ಅಂದು ಅವರನ್ನು ಪರಲೋಕದಿಂದ ಕೆಳಗೆ ನರಕಕ್ಕೆ ದಬ್ಬೆ ಸಂಕೋಲೆಗಳನ್ನು ಬಿಗಿದು ಅಲ್ಲಿ ಕತ್ತಲೆಯ ದಿನದಲ್ಲಿ ನ್ಯಾಯ ತೀರ್ಪಿಗಾಗಿ ಇರಿಸಿದ್ದಾನೆ. Who else God has judged? ಇನ್ಯಾರನ್ನು ದೇವರು ನ್ಯಾಯ ತೀರಿಸಿದನು? Verse 5. 5ನೇ ವಾಕ್ಯ, If he did not spare the ancient world when he brought the flood on its ungodly people. Who? The ancient world. ಆತನು ಪುರಾತನ ಜಗತ್ತನ್ನು ಸುಮ್ಮನೆ ಬಿಡದೆ ಭಕ್ತಿಹೀನರ ಲೋಕದ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. The ancient ungodly world. ಪುರಾತನ ಜಗತ್ತು ಅಂದರೆ they also never kept their boundaries. ಅವರು ಸಹ ಸೀಮಿತವಾದ ತಮ್ಮ ಜಗತ್ತಿನಲ್ಲಿ ಬದುಕಲಿಲ್ಲ. They became rule for themselves. ಅವರು ತಮಗೋಸ್ಕರ ತಾವು ನಿಯಮಗಳಾದರು. As they indulged in fleshly behaviors. ಅವರು ಕೇವಲ ದೈಹಿಕ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವುದರಲ್ಲಿ ಬದುಕುತ್ತಿದ್ದರು. Every thought of their life, mind was constantly evil. ಅವರ ಮನಸ್ಸಿನಲ್ಲಿರುವಂತ ಪ್ರತಿಯೊಂದು ಆಲೋಚನೆ ಅದು ಕೆಟ್ಟದಾಗಿತ್ತು. And they gave themselves for immorality, extortion and greed. ಅವರು ಇದರ ನಿಮಿತ್ತವಾಗಿ ತಮ್ಮನ್ನೇ ತಾವು ದುರಾಶೆಗೆ, ಅನೀತಿಯುಳ್ಳ ಜೀವಿತಕ್ಕೆ ಅವರು ಒಳಪಡಿಸಿಕೊಂಡರು. When you read Genesis 6:5-8, you know the description about them. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 6ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ಓದುವುದಾಗಿದ್ದರೆ ಈ ಜನರ ಪರಿಚಯಲ್ಲಿ ಮಾಡಲ್ಪಟ್ಟಿದೆ. As their deluge of sin was increasing, God's judgment deluge also increased. ಅವರ ಜೀವಿತದಲ್ಲಿ ಪಾಪದ ಪ್ರಳಯವು ಹೆಚ್ಚುತ್ತಿರುವಾಗ ದೇವರ ನ್ಯಾಯ ತೀರ್ಪು ಅದರನ್ನು ಹೊಂದಿಸಿ ಅದು ಹೆಚ್ಚುತ್ತಾ ಇತ್ತು. Who else God judged? ಇನ್ಯಾರನ್ನು ದೇವರು ನ್ಯಾಯ ತೀರಿಸಿದನು? Verse 6. 6ನೇ ವಾಕ್ಯ, If he condemned the cities of Sodom and Gomorrah by burning them to ashes and made them an example of what is going to happen to the ungodly. ಆತನು ಸೋದೋಮ್ ಗೋಮೋರ ಪಟ್ಟಣಗಳನ್ನು ಬೂದಿ ಮಾಡಿ ಇನ್ನು ಮೇಲೆ ಭಕ್ತಿಹೀನರಾಗಿ ಬದುಕುವರ ಗತಿಗೆ ದೃಷ್ಟಾಂತವಾಗಿ ಅವುಗಳಿಗೆ ದಂಡನೆಯನ್ನು ವಿಧಿಸಿದನು. The cities Sodom and Gomorrah. ಸೋದೋಮ್ ಮತ್ತು ಗೋಮೋರ ಎಂಬ ಪಟ್ಟಣಗಳು, Prophet Ezekiel says their sin. ಪ್ರವಾದಿಯಾದ ಎಜಿಕೇಲನವರು ಮಾಡಿದಂತಹ ಪಾಪವನ್ನು ಆತನು ಎತ್ತಿ ಹೇಳುತ್ತಾನೆ. They were well fed. ಅವರು ಊಟವನ್ನು ಉಣ್ಣುವರಾಗಿದ್ದರು. They were unconcerned about the people around them. ಅವರ ಸುತ್ತಲೂ ಇರುವಂತಹ ಕಷ್ಟದಲ್ಲಿರುವಂತಹ ಜನರ ಬಗ್ಗೆ ಕಾಳಜಿ ವಹಿಸಲಿಲ್ಲ. As they feasted and slept in luxury. ಅವರು ತಮ್ಮ ವೈಭವದಲ್ಲಿಯೇ ಆನಂದ ಪಡುತ್ತಿರುವಂತಹ ಸಮಯದಲ್ಲಿ their lust increased. ಅವರಲ್ಲಿ ಇರುವಂತಹ ಭೋಗಗಳು ಹೆಚ್ಚಾದವು. They increased in unnatural sex. ಅಸ್ವಾಭಾವಿಕವಾದ ದೈಹಿಕ ಸಂಬಂಧಗಳಲ್ಲಿ ಅವರು ಮುಂದುವರೆದರು. And their sex life went beyond the natural, even when angels came to rescue Lot. They even went to have sex with the angels. ನಾವು ನೋಡುತ್ತೇವೆ ಅವರು ದೈಹಿಕ ಸಂಬಂಧಗಳಲ್ಲಿ ಇಷ್ಟು ಮಿತಿಮೀರಿ ಹೋಗಿದ್ದರೆಂದರೆ
ದೇವದೂತರು ತಾನೇ ಸೊದೋಮ್ ಗೊಮೋರ ಪಟ್ಟಣದಿಂದ ಲೋಟನನ್ನು ಸಂರಕ್ಷಿಸಲು ಆಚೆ ಕರೆದುಕೊಂಡು ಬರಲು ಹೋಗುವಾಗ ಈ ಪಟ್ಟಣದ ಜನರು ಆ ದೇವರ ದೂತರ ಜೊತೆಯಲ್ಲಿ ಸಹ ಲೈಂಗಿಕ ಸಂಬಂಧವನ್ನು ಬೆಳೆಸಿಕೊಳ್ಳುವುದಕ್ಕೆ ಅಲ್ಲಿಗೆ ಹೋಗುತ್ತಾರೆ. God never kept quiet. ಆದ್ರೆ ದೇವರು ಸುಮ್ಮನೆ ಇರಲಿಲ್ಲ. Genesis 19 reminds us. ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ ನಮಗೆ ಮರುಜ್ಞಾಪಿಸುತ್ತದೆ. God's fire came. ದೇವರ ಬೆಂಕಿಯು ಇಳಿದು ಬಂದಿತು. And God destroyed them with eternal fire. ದೇವರು ನಿತ್ಯತ್ವದ ಬೆಂಕಿಯಲ್ಲಿ ಅವರನ್ನು ಹಾಕುತ್ತಾನೆ. Now why Peter is saying all this? ಪೇತ್ರನು ಯಾವ ಕಾರಣದಿಂದ ಈ ದೃಷ್ಟಾಂತಗಳನ್ನು ನಮಗೆ ತೋರಿಸುತ್ತಿದ್ದಾನೆ? Because the false prophets, ಯಾಕಂದ್ರೆ ಇಲ್ಲಿರುವಂತ ಸುಳ್ಳು ಬೋಧಕರು, the false teachers are diluting the scripture. ಇಲ್ಲಿರುವಂತ ಸುಳ್ಳು ಬೋಧಕರು ದೇವರ ವಾಕ್ಯವನ್ನು ಅವರು ತಮ್ಮ ಅನುಕೂಲಕ್ಕಾಗಿ And ಉಪಯೋಗಿಸುತ್ತಿದ್ದಾರೆ. they are teaching health, wealth, prosperity gospels. ಆರೋಗ್ಯಕರವಾದಂತ ಸಂದೇಶ, ಅಭಿವೃದ್ಧಿಯ ಸಂದೇಶ, ಯಾವ ರೀತಿಯಾಗಿ ಏಳಿಗೆ ಹೊಂದಬಹುದೆಂಬುದಾಗಿ ಅವರು They are ಕಲಿಸುತ್ತಿದ್ದಾರೆ. teaching hyper grace gospels. ಅವರು ಹೇಳುತ್ತಾ ಇದ್ದಾರೆ ದೇವರ ಕೃಪೆಯು ಧಾರಾಳವಾಗಿ ನಮ್ಮ ಮೇಲೆ ಸುರಿಸಲ್ಪಟ್ಟಿರುವುದರಿಂದ ನಾವು ಇಷ್ಟ ಬಂದಂತೆ What ಬದುಕಬಹುದು. these false teachers are teaching? ಸುಳ್ಳು ಬೋಧಕರು ಕಲಿಸುವುದೇನು? Come enjoy everything in the world. ಲೋಕದಲ್ಲಿರುವಂತ ಎಲ್ಲಾ ಸಂಗತಿಗಳನ್ನು ನೀವು ಆನಂದಿಸಿರಿ. Yet on the day once your name is in heaven, you are saved. ನಿಮ್ಮ ಹೆಸರುಗಳು ಪರಲೋಕದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದರೆ ಅಷ್ಟೇ ಸಾಕು. But Peter is saying, ಆದ್ರೆ ಪೇತ್ರನು ಹೇಳುವಂತ ಮಾತು, as long as you are in the boat, you are safe. ಎಷ್ಟರ ಮಟ್ಟಿಗೆ ನೀವು ಆ ಒಂದು ಹಡಗದಲ್ಲಿದ್ದೀರೋ, ಸೇರಿಕೊಂಡಿದ್ದೀರೋ ಅಷ್ಟೇ ನಿಮಗೆ If you ಸುರಕ್ಷಿತ. jump out of the boat or water enters the boat, you are going to suffer. ಒಂದು ವೇಳೆ ನೀರು ಆ ಒಂದು ದೋಣಿ ಒಳಗೆ ಬರುವುದಾಗಿದ್ರೆ ಅಥವಾ ನೀವು ದೋಣಿಯನ್ನು ಹಾರಿ ನೀರಿನಲ್ಲಿ ಬಿಡುವುದಾಗಿದ್ದರೆ ನೀವು ಸತ್ತು ಹೋಗುತ್ತೀರಿ. However godliness you talk and life is not changed, God will not change the verdict for you. ಒಂದು ವೇಳೆ ನೀವು ಎಷ್ಟೇ ಭಕ್ತಿಯುಳ್ಳ ವಿಷಯಗಳ ಕುರಿತಾಗಿ ಮಾತನಾಡಿ ನಿಮ್ಮ ಭಕ್ತಿಯುಳ್ಳ ಜೀವಿತವು ಅದು ಕಾರ್ಯಸಾಧಕವಾಗದಿದ್ದರೆ ದೇವರು ನಿಮ್ಮನ್ನು ಸಹ ಬಿಟ್ಟು ಬಿಡುವುದಿಲ್ಲ. Finally we see the Lord's rescue. ಕೊನೆಯದಾಗಿ ದೇವರು ಯಾವ ರೀತಿಯಾಗಿ ತಪ್ಪಿಸುತ್ತಾನೆಂಬುದಾಗಿ ನೋಡೋಣ. Verse 9. 9ನೇ ವಾಕ್ಯ. If this is so, then the Lord knows how to rescue godly men from trials and to hold the unrighteous for the day of judgment. ಕರ್ತನು ಭಕ್ತರನ್ನು ಸಂಕಟದೊಳಗಿಂದ ತಪ್ಪಿಸುವುದಕ್ಕೆ, ಅನೀತಿವಂತರನ್ನು ಶಿಕ್ಷಿಸುವುದಕ್ಕಾಗಿ, ನ್ಯಾಯ ತೀರ್ಪಿನ ದಿನದ ತನಕ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. God will judge the ungodly. ದೇವರು ಅನೀತಿಯುಳ್ಳ ಜನರಿಗೆ ನ್ಯಾಯ ತೀರ್ಪನ್ನು ಕೊಡಲಿಕ್ಕಿದ್ದಾನೆ. And the punishment will continue throughout eternity. ಅವರ ಶಿಕ್ಷೆಯು ನಿತ್ಯತ್ವಕ್ಕೆ ಮುಂದುವರಿಯುವಂತದ್ದಾಗಿದೆ. While God is preparing the ungodly and the wicked for judgment, God is saving the godly for eternal life. ಅನೀತಿವಂತರನ್ನು, ದುಷ್ಟರನ್ನು ಶಿಕ್ಷೆಗಾಗಿ, ನಿತ್ಯತ್ವದ ನಾಶನಕ್ಕಾಗಿ ದೇವರು ಸಿದ್ಧ ಮಾಡುತ್ತಿರುವಾಗ, ಅದೇ ಸಮಯದಲ್ಲಿ ನೀತಿವಂತರವನ್ನು, ಭಕ್ತಿಯುಳ್ಳ ಜನರನ್ನು ದೇವರು ನಿತ್ಯ ಆನಂದಕ್ಕೆ ಆತನು ಕಾಪಾಡುತ್ತಿದ್ದಾನೆ. God knows how to rescue his people. ದೇವರಿಗೆ ಸರಿಯಾಗಿ ಗೊತ್ತಿದೆ ಯಾವ ರೀತಿಯಾಗಿ ತನ್ನ ಜನರನ್ನು ತಪ್ಪಿಸಬೇಕೆಂಬುದಾಗಿ. However trapped they are, however oppressed they are, however enslaved they are, when they trust in the Lord, the greatest deliverer, he will break every chains and release them for his glory. ನೀತಿವಂತರು, ಸದ್ಭಕ್ತರು ಯಾವುದೇ ಒಂದು ತೊಡಕಿನಲ್ಲಿ ಸಿಕ್ಕಾಕಿಕೊಂಡರೋ, ಯಾವುದೇ ಒಂದು ಬಲೆಯಲ್ಲಿ ಸಿಕ್ಕಾಕಿಕೊಂಡಿದ್ದರೂ ಸಹ ಆ ಬಲೆಯಿಂದ ಹೇಗೆ ಅವರನ್ನು ಬಿಡಿಸಬೇಕೆಂಬುದಾಗಿ ದೇವರಿಗೆ ಸರಿಯಾಗಿ ಗೊತ್ತುಂಟು. ಎಷ್ಟೇ ಅವರು ದಬ್ಬಾಳಿಸಲ್ಪಟ್ಟಿದ್ದರು, ಎಷ್ಟೇ ಸಂಕೋಲಗಳನ್ನು ಜನರು ಅವರ ಮೇಲೆ ಹಾಕುವುದಾಗಿದ್ದರೂ ಸಹ ದೇವರು ಎಲ್ಲಾ ಸಂಕೋಲಗಳನ್ನು ಮುರಿದು ಅವರಿಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪೇತ್ರನು 2 ಉದಾಹರಣೆಯನ್ನು ಕೊಡುತ್ತಿದ್ದಾನೆ. 5ನೇ ವಾಕ್ಯ. If he did not spare the ancient world when he brought the flood on its ungodly people, but protected Noah, a preacher of righteousness, and 7 others. ಆತನು ಪುರಾತನ ಜಗತ್ತನ್ನು ಸುಮ್ಮನೆ ಬಿಡದೆ ಭಕ್ತಿಹೀನರ ಲೋಕದ ಮೇಲೆ
ಜಲಪ್ರಳಯವನ್ನು ಬರಮಾಡಿದನು. ಆದರೆ ನೀತಿಯನ್ನು ಸಾರುತ್ತಿದ್ದ ನೋಹನನ್ನು ಮತ್ತು ಅವನೊಂದಿಗೆ ಇದ್ದ ಇತರ 7 ಜನರನ್ನು ಮಾತ್ರ ರಕ್ಷಿಸಿದನು. The people went out of all the boundaries God has kept. They enjoyed the filth and lived filthy life in Noah's time. ನೋಹನ ದಿನಗಳಲ್ಲಿ ಜನರು ದೇವರು ಹಾಕಿರುವಂತ ಎಲ್ಲಾ ಮಿತಿಗಳನ್ನು ಮಿತಿ ಮೀರಿ ಅವರು ತಮ್ಮ ಸ್ವಂತ ಭೋಗಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸುವುದಕ್ಕಾಗಿ ಅನೇಕ ಅನೀತಿಯುಳ್ಳ ಸಂಗತಿಗಳನ್ನು ಮಾಡಿದರು. But Noah found favor in the sight of the Lord because he was a different person in his generation. He delighted in the fear of the Lord. ಆದರೆ ನೋಹನಾದರೂ ದೇವರ ದಯೆಯನ್ನು ಪಡೆದುಕೊಂಡಂತ ವ್ಯಕ್ತಿಯಾಗಿದ್ದನು. ಯಾಕಂದರೆ ಆತನ ವಂಶಾವಳಿಯಲ್ಲಿ ನೋಹನು ತನ್ನ ಜೀವಿತದ ಶೈಲಿಯ ನಿಮಿತ್ತವಾಗಿ ವ್ಯತಿರಿಕ್ತವಾದ ವ್ಯಕ್ತಿಯಾಗಿ ದೇವರಲ್ಲಿ ಆನಂದಿಸುವಂತ ವ್ಯಕ್ತಿ ಆತನಾಗಿದ್ದನು. Noah found favor in the sight of the Lord, and in favor of that God saved not only him, his family also. ನೋಹನು ದೇವರ ದಯೆಯನ್ನು ಪಡೆದುಕೊಂಡವನಾಗಿದ್ದನು. ಈ ಕಾರಣದಿಂದ ನೋಹನನ್ನು ಮಾತ್ರವಲ್ಲದೆ ದೇವರು ನೋಹನ ಕುಟುಂಬಕ್ಕೆ ಸೇರಿರುವಂತ ಇನ್ನು 7 ಜನರನ್ನು ಸಹ ಆತನು ರಕ್ಷಿಸಿದನು. Who else God rescued? ಇನ್ಯಾರನ್ನು ದೇವರು ಸಂರಕ್ಷಿಸಿದನು? 7ನೇ ವಾಕ್ಯ. And he rescued Lot, a righteous man who was distressed by the filthy lives of lawless man. For that righteous man, living among them day after day, was tormented in his righteous soul by the lawless deeds he saw and heard. ದೇವರು ಆ ದುಷ್ಟರ ನಡತೆಯನ್ನು ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ರಕ್ಷಿಸಿದನು. ಏಕೆಂದರೆ ಆ ನೀತಿವಂತನು ಅವರ ಮಧ್ಯದಲ್ಲಿ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ವೇದನೆಗೊಂಡನು. Lot was so compromised in the world he was living. ಲೋಟನು ಆ ದಿನದಲ್ಲಿ ಜೀವಿಸುವಂತಹ ಲೋಕದವರೊಟ್ಟಿಗೆ ರಾಜಿ ಮಾಡಿ ಒಪ್ಪಂದ ಜೀವಿತವನ್ನು ಜೀವಿಸಿಕೊಳ್ಳುತ್ತಿದ್ದನು. He left his uncle Abraham and saw the greenery in Sodom and Gomorrah and built mansion there, and then he became an influential person there. ಆತನು ತನ್ನ ಮಾವನಾದ ಅಬ್ರಹಾಮನನ್ನು ಆತನ ಆ ಒಂದು ಕುಟುಂಬವನ್ನು ಬಿಟ್ಟು ಹಸಿರಾಗಿರುವಂತ ಸೋದೋಮ್ ಗೋಮೋರ ಪಟ್ಟಣಗಳನ್ನು ನೋಡಿ ಸೋದೋಮ್ ಗೋಮೋರ ಪಟ್ಟಣಕ್ಕೆ ಅಲ್ಲಿ ಹೋಗಿ ಅಲ್ಲಿ ಮನೆ ಮಾಡಿಕೊಂಡು ಆತನು ಆ ಒಂದು ಪಾಪಿಷ್ಠರ ಮಧ್ಯದಲ್ಲಿ ಬದುಕುವನಾಗಿದ್ದನು. Because his uncle interceded, God sent angels to deliver Lot and family. ಅಬ್ರಹಾಮನು ಲೋಟನಿಗೋಸ್ಕರ ಪ್ರಾರ್ಥನೆ ಮಾಡಿರುವ ಕಾರಣದಿಂದ ದೇವರು ತಾನೇ ತನ್ನ ದೂತರನ್ನು ಕಳಿಸಿ ಲೋಟನನ್ನು ಮತ್ತು ಆತನ ಕುಟುಂಬದವರನ್ನು ರಕ್ಷಿಸುತ್ತಾನೆ. Lot was distressed in heart. Day after day he was tormented. But he never left Sodom and Gomorrah. ಲೋಟನು ದಿನಂಪ್ರತಿಯಲ್ಲಿ ನಡೆಯುವಂತ ಎಲ್ಲಾ ಸಂಗತಿಗಳನ್ನು ನೋಡುವಾಗ ಆತನ ಹೃದಯದಲ್ಲಿ ಆತನು ದುಃಖಿಸುವನಾಗಿದ್ದನು. ಆದರೂ ಸಹ ಆತನು ಸೋದೋಮ್ ಗೊಮೋರ ಪಟ್ಟಣವನ್ನು ಬಿಟ್ಟು ಬಿಡಲಿಲ್ಲ. Instead of delighting in the fear of God, instead of retaining and living in the values of God, his home was living without boundaries, and the values of the world entered that godly family. ಲೋಟನು ದೈವ ಭಕ್ತಿಯ ಜೀವಿತವನ್ನು ಜೀವಿಸುವುದರ ಬದಲಾಗಿ ದೇವರನ್ನು ಪ್ರೀತಿಸುವುದರ ಬದಲಾಗಿ ಸೋದೋಮ್ ಗೋಮೋರ ಪಟ್ಟಣದ ಜನರ ಜೀವಿತ ಶೈಲಿಯನ್ನೇ ಅನುಸರಿಸುತ್ತಾ ಇದ್ದನು. ಆ ಕಾರಣದಿಂದ ದೇವರ ಮೌಲ್ಯದ ಬದಲಾಗಿ ಲೋಕದ ಎಲ್ಲಾ ಮೌಲ್ಯಗಳು ಆತನೊಳಗೆ ಮತ್ತು ಆತನ ಕುಟುಂಬದೊಳಗೆ ಪ್ರವೇಶಿಸಿದವು. He was a righteous man. ಲೋಟನು ಒಬ್ಬ ನೀತಿವಂತನಾಗಿದ್ದನು. But he never took the right decision to quit his places, quit the world and live among the godly people. ಆದರೆ ಈ ದುಷ್ಟರ ಸೌಹಾಸ್ಯವನ್ನು ಬಿಟ್ಟು ಭಕ್ತರೊಂದಿಗೆ ಜೀವನ ಮಾಡುವುದಕ್ಕೆ ಆತನು ನಿರ್ಣಯವನ್ನು ಮಾಡಿಕೊಳ್ಳಲಿಲ್ಲ. God answered the prayers of Abraham. God rescued Lot. But in spite of that rescue, everything was lost when we study
their future. ನಾವು ನೋಡುತ್ತೇವೆ, ದೇವರು ಅಬ್ರಹಾಮನ ಪ್ರಾರ್ಥನೆಯನ್ನು ಕೇಳಿದನು, ಸದುತ್ತರವನ್ನು ಕೊಟ್ಟನು. ಆದರೂ ಸಹ ಲೋಟನು ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ. His wife became a stone pillar. ನಾವು ನೋಡುತ್ತೇವೆ, ಲೋಟನ ಹೆಂಡತಿ ಉಪ್ಪಿನ ಸ್ತಂಭವಾಗಿ ಅಲ್ಲೇ ನಿಂತುಕೊಂಡಳು. Not only she became a salt pillar. ಅವಳು ಕೇವಲ ಉಪ್ಪಿನ ಸ್ತಂಭವಾಗುವುದು ಮಾತ್ರವಲ್ಲ, Lot's and his wife's children, both daughters, they messed up things because world was in them. ಲೋಟನ 2 ಹೆಣ್ಣು ಮಕ್ಕಳು ತಮ್ಮ ಜೀವಿತವನ್ನೇ ಹಾಳು ಮಾಡಿಕೊಂಡರು. ಏನಂತಂದರೆ ಲೋಕದ ಮೌಲ್ಯಗಳು ಅವರೊಳಗೆ ಇರುವ ಕಾರಣದಿಂದ ಲೋಕದನುಸಾರವಾಗಿ ಅವರು ತೀರ್ಮಾನಗಳನ್ನು ಮಾಡಿಕೊಂಡರು. Beware of false teachers. ಆ ಕಾರಣದಿಂದ ಸುಳ್ಳು ಬೋಧಕರ ವಿಷಯವಾಗಿ ಎಚ್ಚರವಾಗಿರ್ರಿ. They can spoil our godliness. ನಮ್ಮಲ್ಲಿ ಇರುವಂತಹ ಭಕ್ತಿಯುಳ್ಳ ಜೀವಿತವನ್ನು ಹಾಳು ಮಾಡುವುದಕ್ಕೆ ಅವರಿಂದ They can ಆಗುತ್ತದೆ. dilute the scripture. ದೇವರ ವಾಕ್ಯವನ್ನು ಅವರು ಹಾಳು ಮಾಡುವುದಕ್ಕೆ ಸಾಧ್ಯ One ಉಂಟು. day, ಆದ್ರೆ ಒಂದು ದಿನ God will judge us with this word. ದೇವರು ಈ ವಾಕ್ಯದಿಂದಲೇ ನಮಗೆ ನ್ಯಾಯ ತೀರ್ಪು ಮಾಡಲಿಕ್ಕಿದ್ದಾನೆ. Let's not end up like Lot. ಲೋಟನ ಹಾಗೆ ನಾವು ಕೊನೆಗೊಳ್ಳುವುದು ಬೇಡ. Let's become like Noah. ನೋಹನ ಹಾಗೆ ನಾವು ಇರೋಣ. Let's find favor in the sight of the Lord. ನಾವು ದೇವರ ದೃಷ್ಟಿಯಲ್ಲಿ ದಯ ಪಡೆದುಕೊಳ್ಳುವ, Let's be different in the world we live. ನಾವು ಜೀವಿಸುವಂತ ಈ ಲೋಕದಲ್ಲಿ ವ್ಯತಿರಿಕ್ತವಾದ ಜೀವಿತವನ್ನು Let fear of ಜೀವಿಸೋಣ. God be our delight. ದೇವರ ಆ ಭಯವೇ ನಮ್ಮ ಆ ಒಂದು ಆನಂದವಾಗಿರಲಿ. When fear of God is our delight and always we are cheerfully pleasing God, then we will find favor and we will have the rescue when God rescues God's people from this world. ದೇವರ ಆ ಒಂದು ಭಯದಲ್ಲಿ ನಾವು ಆನಂದಿಸಿ ದೇವರ ಭಯಭಕ್ತಿಯಲ್ಲಿ ಜೀವಿತವನ್ನು ಜೀವಿಸುವಂತ ದಿನ ನಾವು ಬದುಕುವುದಾಗಿದ್ದರೆ ದೇವರು ಈ ಲೋಕಕ್ಕೆ ಬಂದು ನೀತಿವಂತರನ್ನು ರಕ್ಷಿಸುವಂತ ವೇಳೆಯಲ್ಲಿ ನಾವು ಸಹ ರಕ್ಷಿಸಲ್ಪಡುವುದಕ್ಕೆ ಸಾಧ್ಯವಾಗುತ್ತದೆ. When we are delighting in the fear of God, all of the fears will disappear in our life. ನಾವು ದೇವರ ಭಯದಲ್ಲಿ ಆನಂದಿಸುವಂತ ಸಮಯದಲ್ಲಿ ಇನ್ನೆಲ್ಲಾ ಭಯಗಳು ನಮ್ಮ ಜೀವಿತದಿಂದ ಬಿಟ್ಟು ಹೋಗುತ್ತವೆ. May God help each one of us. ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. Share in the divine nature. ದೈವಿಕ ಸ್ವಭಾವದಲ್ಲಿ ಪಾಲ್ಗೊಳ್ಳುವುದಕ್ಕೆ, And overcome the corruption that caused by evil desires. ಕೆಟ್ಟ ಆಸೆಗಳಿಂದ ಈ ಲೋಕದಿಂದ ಬರುವಂತ ಕಲ್ಮಶಗಳನ್ನು ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಹಾಯವಾಗಲಿ. God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Great has been the faithfulness of God through this year in our lives. So we're going to sing this song. Great is thy faithfulness, O God, my Savior. There is no shadow of turning with thee. Thou changest not, thy compassions, they fail not. Thou hast been, and forever you will be. ದೇವರು ಈ ವರ್ಷದಿಡೀ ನಮ್ಮ ಜೀವಿತದಲ್ಲಿ ನಂಬಿಗಸ್ತನಾಗಿದ್ದನು. ಆತನು ನೆರಳಿನ ಹಾಗೆ ಬದಲಾಯಿಸುವಂತ ದೇವರಾಗಿಲ್ಲ. ಆತನಲ್ಲಿ ಮಾರ್ಪಾಟವೇ ಇಲ್ಲ. ನಿನ್ನೆ ಇದ್ದಂತೆ ಇವತ್ತು ನಿರಂತರವಾಗಿ ನಮ್ಮ ಜೊತೆಗೆ ಇರುವಾತನಾಗಿದ್ದಾನೆ. ಈ ದೇವರನ್ನು ನಾವು ಆರಾಧನೆ ಮಾಡೋಣ. There is no shadow
faithfulness, mercy and love. Great is thy faithfulness. Great is thy faithfulness. Morning by morning, new mercies I see. All I have needed, thy hand has provided. Great is thy faithfulness, Lord, unto me. Pardon for sin and peace that endureth. Thine own dear presence to cheer and to guide. Strength for today and bright hope for tomorrow. Blessings on mine with 10,000 beside. Great is thy faithfulness. Great is thy faithfulness. Morning by morning, new mercies I see. All I have needed, thy hand has provided. Great is thy faithfulness, Lord, unto me. Great is thy faithfulness. Great is thy faithfulness. Morning by morning, new mercies I see. All I have needed, thy hand has provided. Great is thy faithfulness, Lord, unto me. Great is thy faithfulness, Lord, unto me. Great is thy faithfulness, Lord, unto me. May the amazing grace of our Lord and Savior Jesus Christ, ನಮ್ಮ ಯೇಸು ಕ್ರಿಸ್ತನ ಅಮೂಲ್ಯವಾದಂಥ ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆಯಿಲ್ಲದಂಥ ಪ್ರೀತಿಯು, and the continuous communion and fellowship of the blessed Holy Spirit ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಆತನ ಪ್ರಸನ್ನತೆಯು be with each one of us ನಮ್ಮೆಲ್ಲರ ಸಂಗಡ ಇರಲಿ. to escape the corruption of the world ಈ ಲೋಕದ ಕಲ್ಮಶವನ್ನು and ತಪ್ಪಿಸಿಕೊಳ್ಳುವುದಕ್ಕಾಗಿ enjoy the great rescue of the Lord when He appears. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ, ಆತನು ತನ್ನ ಭಕ್ತರನ್ನು ತಪ್ಪಿಸುವಾಗ, ರಕ್ಷಿಸುವಾಗ ನಾವು ರಕ್ಷಿಸಲ್ಪಡಬೇಕು. God bless all of you. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.